ಆಮೇಲೆ ನಿಂಗ ಹೆಸರು ತೆಗೆದು ದೇವರಾಜ ಅದೇ ಆಯ್ತಲ್ಲ ಪುನಃ ತೋರಿಸಿದ್ರಲ್ಲ ಅವಾಗ ಅದಾಯ್ತು. ಇನ್ವಿಟೇಷನ್ ಮೇಲೆ ಇನ್ವಿಟೇಷನ್ ಮೇಲೆ ಇವ್ರ ಹೆಸರಿಗೆ ಪಾಣಿಯಾಗಿದೆ, ದೇವರಾಜ್ ಅವರ ಹೆಸರಿಗೆ. ಭೌತಿಕ ಹೆಸರು ತೆಗೆದು ಭೌತಿಕ ಖಾತೆ ತೆಗೆದು ಹೇಳಾಯ್ತು ಇವ್ರ ಹೆಸರಿಗೆ ಆಗಿದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಇದಾದ್ಮೇಲೆ ಮೂಡಾದವರು ಈ ಜಮೀನನ್ನ 464 3 ಎಕರೆ 16 ಗುಂಟೆನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡ್ಕೊಂಡು ಸೈಟ್ ಮಾಡಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಈ ಬಿಜೆಪಿಯವರು ಮತ್ತೆ JDSನವರು ಏನು ಹೇಳ್ತಾರೆ ಅಂತಂದ್ರೆ, ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ. ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು, ದೇವರಾಜ್ ಅನ್ನೋರು 13/8/96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. 96ರಲ್ಲಿ 96ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದ್ರೆ, ನನಗೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462 ರಲ್ಲಿ 37 ಗುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಕುಸ್ಕಿ ಜಮೀನು, ಒಟ್ಟು 4 ಎಕರೆ 13 ಗುಂಟೆ ಕುಸ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು. ದೇವರಾಜ್ ಬರೆದು ಇರೋದು ಇದು. ಪಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿ ಇದ್ದು, ನಾನು ಸದರಿ ಜಮೀನನ್ನು ನಂಬಿ ಕೃಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಕುಸ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ಹೊಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು, ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ ದೇವರಾಜು. ಮಿನಿಸ್ಟ್ರು ಆಗ ಬಚ್ಚೇಗೌಡರು, BN ಬಚ್ಚೇಗೌಡರು. ಇದ್ರ ಮೇಲೆ ಫೈಲ್ ತಯಾರಾಯಿತು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವರು ಸುಬ್ರಹ್ಮಣ್ಯ
ಬಾಲಸುಬ್ರಹ್ಮಣ್ಯಂ ಹೆಸರಿನಲ್ಲಿ ಒಂದು ಸೈಟ್ ವೆಂಕಟೇಶ ಅದೊಂದು ಪೇಪರ್ ಕಮಿಟಿ ಎಲ್ಲಿ ನೋಡಿ, ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ವಿ ಬಾಲಸುಬ್ರಹ್ಮಣ್ಯನ್, ನಿಮಗೆ ಗೊತ್ತಿರ್ಬೋದು. ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು, ಸೆರಿಕಲ್ಚರ್ನಲ್ಲಿದ್ದರು, ಕಂದಾಯದಲ್ಲಿದ್ದರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದದು. ಇಸ್ ಖಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸು. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ವಿ ಗೋವಿಂದರಾಜ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್, KM ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು 3 ಜನದ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ ಡಿನೋಟಿಫೈ ಮಾಡ್ತಾರೆ ಅವರು. ಆಗ ಮೀಟಿಂಗ್ ಮಾಡಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸ್ತಾರೆ, ಈ ಜಮೀನನ್ನು ಬಿಡ್ತೀವಿ ಅಂತೇಳಿ. ಹಿಂದ್ಗಡೆ ಐತೆ 98ರಲ್ಲಿ ಈ ಪ್ರೊಸೀಡಿಂಗ್ಸ್ ಓದ್ಬಿಡ್ತೀನಿ ನಿಮಗೆ, ಯಾಕೆಂದ್ರೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ದಿ ಕಮಿಟಿ ನೋಟೆಡ್ ದಟ್ ದಿ ಮೈಸೂರು UDA in its meeting held on 24/7/1997 24/7/1997 has resolved to recommend to government to drop the acquisition proceedings in respect of land mentioned above, since this land is situated at one end of the scheme. One end of the scheme, ಕೊನೆಯಲ್ಲಿರ್ತದೆ ಯಾವುದೋ ಒಂದು ಕಡೆಗೆ, one end of the scheme. Further, it noted that in this land, the Karnataka Urban Water Supply and Drainage Board has not prepared any major plan for their scheme. No plans have been prepared for Melapura water supply scheme also. The final notification was issued during April 1992 and 1990.